मेरे प्यारे भाइयों बहनों 2025 Gold officially is at roughly $4,000 an ounce. ಹಿಸ್ಟಾರಿಕ್ ರ್ಯಾಲಿಯನ್ನ ಗೋಲ್ಡ್ ಕಾಣುತ್ತೆ ಅಂಡ್ ಈ ರ್ಯಾಲಿಯನ್ನ ನಂಬ್ಕೊಂಡು ಸುಮಾರು ಜನಗಳು ಗೋಲ್ಡ್ ಅಲ್ಲಿ ನಾನ್ ಮುಂದೆ ನೀನ್ ಮುಂದೆ ಅಂತಕ್ಕಂಥ ಇನ್ವೆಸ್ಟ್ಮೆಂಟ್ ಇಂದ 2026 ಅಲ್ಲಿ ಅವ್ರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟಿಂಗ್ ಅಲ್ಲಿ. कि साल भर तक घर में हम सोने के गहने नहीं खरीदेंगे. ನೋಡ್ತಾ ಇದ್ದ ಹಾಗೇನೆ 25% ನಷ್ಟು ಫಾಲ್ ಗೋಲ್ಡ್ ಅಲ್ಲಿ ಆಗುತ್ತೆ. Gold has been down 17% over the last 3 months, well off of last year's high when the price of it increased by nearly $2,800 US. ಬಟ್ ಇಲ್ಲಿ ಹುಟ್ಟತಕ್ಕಂಥ ಆಬ್ವಿಯಸ್ ಪ್ರಶ್ನೆ, ಈಗಿರೋ ಪರಿಸ್ಥಿತಿಯಲ್ಲಿ ಗೋಲ್ಡ್ ಅನ್ನ ಯಾವ ರೀತಿಯಾಗಿ ನಾವು ಟ್ರೀಟ್ ಮಾಡಬೇಕು? ಇನ್ಫ್ಯಾಕ್ಟ್ ಗ್ಲೋಬಲ್ ಟೆನ್ಷನ್ಸ್ ಗಳು ಜಾಸ್ತಿ ಆದಾಗ ಗೋಲ್ಡ್ ಯೂಶುವಲಿ ಜಾಸ್ತಿ ಆಗಬೇಕಲ್ಲ, ಸೇಫ್ ಹೆವನ್ ಅಂತ ಹೇಳ್ತಾರೆ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಬಟ್ ಸ್ಟಿಲ್ ಗೋಲ್ಡ್ ಇಸ್ ಫಾಲಿಂಗ್. ಈ ಒಂದು ಸಂದರ್ಭದಲ್ಲಿ ನಮಗೆ ಆಸ್ ಅನ್ ಇನ್ವೆಸ್ಟರ್ ಗೊತ್ತಾಗಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕ್ರಿಟಿಕಲ್ ಪಾಯಿಂಟರ್ಸ್ ಗಳಿದೆ. ಫಂಡಮೆಂಟಲಿ ಟೆಕ್ನಿಕಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಗೋಲ್ಡ್ ಸದ್ಯದ ಸಿಚುವೇಶನ್ಗೆ ಇರ್ತಕ್ಕಂಥದ್ದು, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ನೀವು ಅಥವಾ ಮಾಡ್ತಾ ಇರಬೇಕು ಅನ್ಕೊಳ್ತಾ ಇರಬಹುದು, ಯಾವ ರೀತಿಯಾದಂಥ ನಿರ್ಧಾರಗಳನ್ನ ತಗೊಳ್ಳೋದ್ರ ಮೂಲಕ ಎಫಿಷಿಯೆಂಟ್ ಆಗಿ ನಾವು ಮುಂದೆ ಬರೀಬಹುದು ಆಸ್ ಪರ್ ದ ಪ್ರೆಸೆಂಟ್ ಸಿಚುವೇಶನ್. ಇದನ್ನ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಕೊನೆವರೆಗೂ ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ. ಫಸ್ಟ್ ಆಫ್ ಆಲ್ ವೆರಿ ಬೇಸಿಕ್ ಅಂಡ್ ಫಂಡಮೆಂಟಲ್ ಥಿಂಗ್ ಏನು, ಗೋಲ್ಡ್ ಏನಕ್ಕೆ ಮೇಲೆ ಕೆಳಗೆ ಮೂವ್ ಆಗುತ್ತೆ ವಿ ಆಲ್ ನೋ. ಬಟ್ ಸ್ಟಿಲ್ ಸುಮಾರು ಜನಕ್ಕೆ ಈ ಒಂದು ವಿಚಾರನೆ ಐಡಿಯಾ ಇಲ್ಲ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳ್ಬೋದು. ಎನಿ ಮಟೀರಿಯಲ್ ಫಾರ್ ದಟ್ ಮ್ಯಾಟರ್, ಡಿಮ್ಯಾಂಡ್ ಇದೆ ಅಂತ ಅಂದರೆ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ಬೆಲೆ, ಡಿಮ್ಯಾಂಡ್ ಇಲ್ಲ ಅಂತ ಅಂದರೆ ಅಥವಾ ಸಪ್ಲೈ ಜಾಸ್ತಿ ಇದೆ, ಕೊಡೋರು ಜಾಸ್ತಿ ಇದ್ದಾರೆ, ಗೋಲ್ಡ್ನ ತೊಗೊಳೋರೇ ಇಲ್ಲ ಅಂತಂದರೆ ಕಡಿಮೆ ಆಗುತ್ತೆ. ಸೊ ಈ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನಿರುತ್ತೋ ಗೋಲ್ಡ್ ಅಥವಾ ಸಿಲ್ವರ್ ಇರ್ಬೋದು, ಎನಿ ಮಟೀರಿಯಲ್ ಕಾಲಕ್ಕೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಹೇಗೆ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬದಲಾಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಆನ್ಸರ್ ಬಂದು ಎಕನಾಮಿಕ್ ಸಿಚುವೇಶನ್ಸ್ಗಳು ಅಥವಾ ಆರ್ಥಿಕ ಪರಿಸ್ಥಿತಿಗಳು. ಸೊ ಇವಾಗ ಆಬ್ವಿಯಸ್ ಪ್ರಶ್ನೆ ಬರ್ತಕ್ಕಂಥದ್ದು, ನಟರಾಜ್ ಈಗ ಮಾರ್ಕೆಟ್ ಆ್ಯಕ್ಚುಲಿ ಬೀಳ್ತಾ ಇದೆ ಅಥವಾ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿಲ್ಲ ಸ್ಟಾಕ್ ಮಾರ್ಕೆಟ್, ಅಟ್ ದ ಸೇಮ್ ಟೈಮ್ ಗ್ಲೋಬಲ್ ಟೆನ್ಷನ್ಸ್ಗಳು ನಡೀತಾ ಇದೆ, ವಾರ್ಗಳು ನಡೀತಾ ಇದೆ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲೂ ಗೋಲ್ಡ್ ಆ್ಯಕ್ಚುಲಿ ರೈಸ್ ಆಗಬೇಕು, ಏನಕ್ಕೆ ಬೀಳ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ತುಂಬ ಜನಗಳು ಡಿ ಎಮ್ ಅಲ್ಲೂ ಕೂಡ ನಮಗೆ ಕೇಳಿರ್ತಾರೆ. ಇದಕ್ಕೆ ಸಿಂಪಲ್ ಪ್ಲೇನ್ ಲ್ಯಾಂಗ್ವೇಜಲ್ಲಿ ನಾನು ಆನ್ಸರ್ ಹೇಳ್ಬಿಡ್ತೀನಿ. ಸಿ ದ ಥಿಂಗ್ ಇಸ್, ವಾರ್ ಅಥವಾ ಗ್ಲೋಬಲ್ ಟೆನ್ಷನ್ಸ್ಗಳಾದಾಗ ಎಸ್ ಗೋಲ್ಡ್ ರ್ಯಾಲಿ ಆಗುತ್ತೆ, ಬಟ್ ಹೌ ಮಚ್, ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂತಕ್ಕಂಥದ್ದು ಬಹಳ ಮ್ಯಾಟರ್ ಆಗುತ್ತೆ. ಈಗಿರೋ ಕೇಸಲ್ಲಿ ನಾನು ಆಲ್ರೆಡಿ ತೋರಿಸ್ತೇನೆ ನಿಮಗೆ, ವಿತಿನ್ 3 year 2x ಗ್ರೋತನ್ನು ಆಲ್ರೆಡಿ ಗೋಲ್ಡ್ ಕೊಟ್ಟಿರುತ್ತೆ. ಸೊ ಈಗಿರೋ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ ಅಂತಂದರೆ ಮಲ್ಟಿಪಲ್ ರೀಸನ್ಸ್ಗಳಿಂದ ಗೋಲ್ಡ್ಗೆ ಪ್ರೆಷರ್ ಬೀಳ್ತಾ ಇದೆ. ಫಸ್ಟ್ ಆಫ್ ಆಲ್ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಬಿಸ್ನೆಸ್ ಮೈಗ್ರೇಷನ್, ಏನು AI ಇರ್ಬೋದು, ಸೆಮಿ ಕಂಡಕ್ಟರ್ಸ್ಗಳಿರ್ಬೋದು, ಇದ್ರ ಕಡೆಗೆ ದುಡ್ಡು ಹರಿತಾ ಇದೆ, ರೈಟ್. 3 years 2 years ಹಿಂದೆ ಇನ್ವೆಸ್ಟ್ ಮಾಡಿರ್ತಕ್ಕಂತಹ ದೊಡ್ಡ ಇನ್ವೆಸ್ಟರ್ಸ್ಗಳಿಗೆ ಅಥವಾ ನಾರ್ಮಲ್ ಯಾವುದೇ ಒಬ್ಬ ಇನ್ವೆಸ್ಟರ್ಗೂ ಕೂಡ 200% ಗ್ರೋತ್ ಅಲ್ಲಿ ಸಿಕ್ಕಿದೆ. ಇವಾಗ ಹಣವನ್ನು ಬೇರೆ ಕಡೆಗೆ ಎಲ್ಲಾದರೂ ಶಿಫ್ಟ್ ಮಾಡಬೇಕಲ್ವಾ, ಬಿಕಾಸ್ ಇದೇ 200% ಮತ್ತೆ ಇಮಿಡಿಯೇಟ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಆಲ್ ಆಫ್ ಅ ಸಡನ್ ಆಗ್ಬೋದು, ಆಗದೇನೂ ಇರ್ಬೋದು, ಬಟ್ ಎಕ್ಸ್ಪೆಕ್ಟೇಷನ್ಸ್ಗಳ ಪ್ರಕಾರ ಕಡಿಮೆ ಇರುತ್ತೆ. ಸೊ ಇವಾಗಿರೋ ಬೂಮ್ ಎಲ್ಲಿದೆ? AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಇವತ್ತಿನ ಸಿಚುವೇಶನ್ಗೆ ನಡೀತಾ ಇರತಕ್ಕಂಥದ್ದು. ಹಾಗಾಗಿನೇ ತೈವಾನ್ ಮಾರ್ಕೆಟ್ ಇರ್ಬೋದು, ಸೌತ್ ಕೊರಿಯನ್ ಮಾರ್ಕೆಟ್ ಇರ್ಬೋದು, ಅಥವಾ US ಎಷ್ಟೋ ಮೇಜರ್ ಕಂಪ್ನೀಸ್ಗಳು, UK ಸೆಮಿ ಕಂಡಕ್ಟರ್ ಕಂಪ್ನೀಸ್ಗಳು ಇಮ್ಯಾಜಿನ್ನು ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಗ್ರೋತ್ ಏನಿದೆಯೋ ಆ ರೀತಿಯಾದ ಒಂದು ಗ್ರೋತ್ ಅನ್ನ ಈ ಒಂದು ಪರಿಸ್ಥಿತಿಯಲ್ಲಿ ಕಂಡಿರುತ್ತೆ. ಬೈ ಎನಿ ಚಾನ್ಸ್ ನಿಮಗೆ ಇನ್ವೆಸ್ಟ್ ಮಾಡಬೇಕು, ನಾನು ತಿಳ್ಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ನಿಮಗಿದೆ ಅಂತಂದ್ರೆ, ನಿಜವಾಗ್ಲೂ ಕಲಿಬೇಕು ಅನ್ನೋ ಆಸಕ್ತಿ ಇದೆ ಅಂತಂದ್ರೆ ಡೀಟೇಲ್ ಟ್ಯೂಟೋರಿಯಲ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಇಟ್ ನಮಗೆ ಕಮೆಂಟ್ ಮೂಲಕ ತಿಳಿಸಿ. US ಅನ್ನೋ ಒಂದು ಪದದ ಮೂಲಕ ನೀವು ಕಮೆಂಟ್ ಮಾಡಿದ್ರೆ, ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅಂದ್ರೆ ಅದರ ಬೇಸಿಸ್ ಅಲ್ಲಿ ಡೆಫಿನೆಟ್ಲಿ ನಾವು ಪ್ಲಾನ್ ಮಾಡ್ತೀವಿ ಬರ್ತಕ್ಕಂಥ ದಿನಗಳಲ್ಲಿ ಡೀಟೇಲ್ಡ್ ಟ್ಯೂಟೋರಿಯಲ್ನ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು. ಸೊ ಕಮಿಂಗ್ ಟು ದ ಸಬ್ಜೆಕ್ಟ್, ಈ ಸಂದರ್ಭದಲ್ಲಿ ಸ್ಮಾರ್ಟ್ ಮನಿ ಅಂತಕ್ಕಂಥದ್ದು ಅವಕಾಶಗಳ ಹಿಂದೆ ಹೋಗುತ್ತೆ. ಸೊ ಈಗಿರೋ ಪರಿಸ್ಥಿತಿಯಲ್ಲಿ ಅವಕಾಶ ಅಲ್ಲಿ ಹೋಗ್ತಿದೆ ಅಂತಂದರೆ ಆಬ್ವಿಯಸ್ ಪ್ರಶ್ನೆ ಇಲ್ಲಿ ಬರ್ತಕ್ಕಂಥದ್ದು, ಇಷ್ಟು ಗ್ರೋತ್ ಆಗಿದೆ ಆಲ್ರೆಡಿ, ಇಷ್ಟೇ ಗ್ರೋತನ್ನು ಮತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾರ್ಮಲ್ ಗ್ರೋತ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಗೋಲ್ಡ್ ಅಥವಾ ಸಿಲ್ವರ್ ಬಗ್ಗೆ ನಾನು ಮಾತಾಡಲ್ಲ, ಗೋಲ್ಡಿನ ಒಂದು ಪರ್ಸ್ಪೆಕ್ಟಿವ್ ನೋಡ್ತೀವಿ ಅಂತಂದರೆ ರಫ್ ಆನ್ ರಫ್ 10 to 15% ಆನ್ ಅಡ್ ಆವ್ರೇಜ್ 10% ಆ್ಯಕ್ಚುಲ್ ಆಗಿರಬೇಕಾಗಿರ್ತಕ್ಕಂಥದ್ದು 15% ಅನ್ಕೊಳ್ಳೋಣ. ತುಂಬ ಆಪ್ಟಿಮಿಸ್ಟಿಕ್ ಆಗಿ ನಾವು ಥಿಂಕ್ ಮಾಡ್ತೀವಿ, ಆಶಾವಾದಿಗಳಾಗಿ ಥಿಂಕ್ ಮಾಡ್ತೀವಿ ಅಂದರೆ 15% ಗ್ರೋತ್ ಅಂತ ಅನ್ಕೊಳ್ಳೋಣ. ಸೊ 3 ವರ್ಷದಲ್ಲಿ ಇಫ್ ಯು ಏನ್ ಲುಕ್ ಎಟ್, 1 ವರ್ಷದಲ್ಲೇ ಮೋರ್ ದ್ಯಾನ್ 60%, ಅಂದರೆ ವರ್ಷದ ಆವ್ರೇಜಿನ 4 ಪಟ್ಟು ರಿಟರ್ನ್ ಒಂದೇ ವರ್ಷದಲ್ಲಿ ಗೋಲ್ಡ್ ಕೊಟ್ಟಿದೆ ಅಂತಂದರೆ ಡೆಫಿನೆಟ್ಲಿ ಇಟ್ ಮೇಕ್ ಸೆನ್ಸ್. ತುಂಬ ಜನಕ್ಕೆ ಅಲ್ಲಿರ್ತಕ್ಕಂಥ ದುಡ್ಡನ್ನು ಅಟ್ಲೀಸ್ಟ್ ಒಂದು ಸ್ವಲ್ಪ ಅಮೌಂಟನ್ನು ಬುಕ್ ಮಾಡಿಕೊಂಡು ಬೇರೆ ಕಡೆಗೆ ಚಾನಲೈಸ್ ಮಾಡ್ಬೋದಾ ನಾವು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಏನಿದೆಯೋ
ಪ್ರಾಫಿಟ್ ಬುಕ್ಕಿಂಗ್ ಆಗ್ತಕ್ಕಂಥ ಒಂದು ವಿಚಾರ ಇವತ್ತಿನ ಕಾಲಕ್ಕೆ ಗೋಲ್ಡಲ್ಲಿ ಆಗ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಮೇನ್ ರೀಸನ್ಸ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಸೊ ಗೋಲ್ಡ್ ಈಕ್ವಿಟಿ ಎಲ್ಲದರ ಕಡೆಯಿಂದನೂ ಕೂಡ ಇನಿಷಿಯಲಿ ಒಂದು ಸ್ವಲ್ಪ ಅಮೌಂಟ್ ಏನಿದೆಯೋ ಈ ಆಪರ್ಚುನಿಟಿ ಇರ್ತಕ್ಕಂಥ ಬಿಸ್ನೆಸಸ್ಗಳಿಗೆ ಹರಿತಾ ಇದೆ. ಸೆಕೆಂಡ್ ಇಂಪಾರ್ಟೆಂಟ್ ರೀಸನ್ ವಾರ್. ಅಫ್ಕೋರ್ಸ್ ಬಿಕಾಸ್ ವಾರ್ ಏನು ನಡೀತಾ ಇದೆ ಇವತ್ತಿನ ಕಾಲಕ್ಕೆ ಮಿಡಲ್ ಈಸ್ಟಲ್ಲಿ ಆಗ್ತಾ ಇರತಕ್ಕಂಥದ್ದು. ಗ್ಲೋಬಲ್ ಲೆವೆಲ್ಗೆ ಎಲ್ಲ ಕಡೆಗೂ ಕ್ರೂಡ್ ಆಯಿಲ್ ಡಿಪೆಂಡೆನ್ಸಿ ಇರತಕ್ಕಂಥದ್ದೇ ಎಲ್ಲಿಂದ? ಮಿಡಲ್ ಈಸ್ಟಿಂದ. ಮಿಡಲ್ ಈಸ್ಟಲ್ಲಿ ಗಲಭೆಗಳಾದರೆ ಏನಾಗುತ್ತೆ? ಕ್ರೂಡ್ ಆಯಿಲ್ನ ಬೆಲೆ ಇನ್ಕ್ರೀಸ್ ಆಗುತ್ತೆ. ಕ್ರೂಡ್ ಆಯಿಲಿನ ಬೆಲೆ ಇನ್ಕ್ರೀಸ್ ಆದರೆ ಏನಾಗುತ್ತೆ? ನಮ್ಮ ಟ್ರಾನ್ಸ್ಪೋರ್ಟೇ ಇರ್ಬೋದು, ಇಮಿಡಿಯೇಟ್ಲಿ ಟ್ರಾನ್ಸ್ಪೋರ್ಟ್ ಲೆವೆಲಲ್ಲಿ ಫ್ಯೂಲ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹಣದುಬ್ಬರ. ಸೊ ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದರೆ ಫುಡ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಎವ್ರಿ ಸಿಂಗಲ್ ಪಾರ್ಟಿಗೂ ಕೂಡ ವೆದರ್ ನಮ್ಗೆ ಬೇಕು ಬೇಡ ಅಂತಂದ್ರೂ ಕೂಡ ನಮಗೆ ಇದರಿಂದ ಲಿಂಕ್ ಇರುತ್ತೆ. ಈ ಹಣದುಬ್ಬರವನ್ನು ಕಂಟ್ರೋಲಿಗೆ ತರಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಸೆಂಟ್ರಲ್ ಬ್ಯಾಂಕ್ಸ್ಗಳು ಏನು ಮಾಡುತ್ತೆ? ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಇಂಟ್ರೆಸ್ಟ್ ರೇಟ್ಸ್ ಯಾವಾಗೆಲ್ಲ ಜಾಸ್ತಿ ಆಗ್ತಾ ಇರುತ್ತೋ ಎಕನಾಮಿನ ಸ್ಲೋ ಡೌನ್ ಮಾಡ್ತಕ್ಕಂಥ ಅಥವಾ ಈ ಒಂದು ಇನ್ಫ್ಲೇಷನನ್ನು ತಗ್ಗಿಸ್ತಕ್ಕಂಥ ಪ್ರಯತ್ನವನ್ನು ಬ್ಯಾಂಕ್ಸ್ಗಳು ಮಾಡ್ತಾ ಇದೆ ಅಂತ ಹೇಳ್ಕೊಂಡು, ಇನ್ ಅದರ್ ಸೆನ್ಸ್ ತುಂಬ ಒಂದು ವರ್ಸ್ಟ್ ಸಿಚುವೇಶನ್ ಅಥವಾ ಒಂದು ಐಡಲ್ ಸಿಚುವೇಶನ್ ತೀರಾ ಏನೂ ಆಗ್ತಿಲ್ಲಪ್ಪ ಅಂತಕ್ಕಂಥ ಒಂದು ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುತ್ತೆ ಈ ರೀತಿಯಾದಂತಹ ಸಂದರ್ಭದಲ್ಲಿ. ಸೊ ಯೂಶ್ವಲಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ? ಡಾಲರ್ ಸ್ಟ್ರೆಂಥನ್ ಆಗುತ್ತೆ. ಅಂದರೆ ಈಗ ಕ್ರೂಡ್ ಆಯಿಲ್ ಇರ್ಬೋದು, ಗೋಲ್ಡೇ ಇರ್ಬೋದು, ಇನ್ಫ್ಯಾಕ್ಟ್ ಎಲ್ಲವನ್ನು ಕೂಡ ಇಂಟರ್ನ್ಯಾಷನಲಿ ಟ್ರಾನ್ಸಾಕ್ಟ್ ಆಗ್ತಾ ಇರೋದು ಯಾವ ಕರೆನ್ಸಿಯಿಂದ? ಡಾಲರಿಂದ. ಡಾಲರ್ ಕೂಡ ಜಾಸ್ತಿ ಆಯಿತು. ಡಾಲರ್ ಜಾಸ್ತಿ ಆಗುತ್ತೆ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ಒಂದಕ್ಕೊಂದು ಚೈನ್ ಲಿಂಕ್ ಆಗ್ತಾ ಹೋಗುತ್ತೆ. ಇದು ಇನ್ಫ್ಲೇಷನ್ ಜಾಸ್ತಿ ಆಗೋ ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ಗಳಿದ್ದಾಗ ಇಂಟ್ರೆಸ್ಟ್ ರೇಟ್ಸ್ಗಳು ಅಲ್ಲೇ ಕೂತ್ಕೊಳ್ಳುತ್ತೆ ಅಥವಾ ಜಾಸ್ತಿ ಆಗುತ್ತೆ. ಒಂದು ಆ್ಯಂಗಲಿಂದ ಬಿಸ್ನೆಸ್ಸಸ್ಗಳಿಗೆ ಲೋನು ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಸಿಗಲ್ಲ. ಎರಡನೇದು ವೆರಿ ಇಂಪಾರ್ಟೆಂಟ್, ಇನ್ವೆಸ್ಟರ್ಸ್ಗಳು ಯಾರಿದ್ದಾರೋ, ಈಗ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, FD ರೇಟೇ 7-8% ಕೊಡ್ತಿದ್ದಾರೆ, ಮಾರ್ಕೆಟ್ ಬರೀ 0%, 1%, 2% ಒಂದು ವರ್ಷದಲ್ಲಿ ಮೂವ್ ಆಗಿದೆ ಅಂತಂದರೆ ಆಬ್ವಿಯಸ್ಲಿ ಯಾರಿಗಾದ್ರೂ ಒಂದು ಥಾಟ್ ಬಂದೇ ಬರುತ್ತೆ, ಇದೆಲ್ಲ ಯಾಕೆ ಬೇಕಪ್ಪ, ಇಷ್ಟೊಂದು ರಿಸ್ಕ್ ಏನಕ್ಕೆ ಬೇಕು, ರಿಸ್ಕ್ ಫ್ರೀ ಆಗೇನೆ ನನಗೆ 6-7% ಬರುತ್ತಲ್ವ, ಅಲ್ಲೇ ಇನ್ವೆಸ್ಟ್ ಮಾಡಿಬಿಡ್ತೀನಿ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಏನಿರುತ್ತೋ ಇನ್ವೆಸ್ಟರ್ಸ್ಗಳು ಹುಟ್ಟುತ್ತೆ. ಒಂದು ಬಿಸ್ನೆಸಸ್ಗಳ ಸ್ಲೋ ಡೌನ್, ಬಿಕಾಸ್ ಬಾರೋವಿಂಗ್ ಮಾಡಿಕೊಂಡು ಗ್ರೋತ್ ಮಾಡಬೇಕು ಅನ್ನೋ ಬಿಸ್ನೆಸಸ್ಗಳಿಗೆ ಹೊಡ್ತಾ ಬೀಳುತ್ತೆ ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಆಗೋದ್ರಿಂದ. ಇನ್ನೊಂದು ಕಡೆಯಿಂದ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸಿಗ್ತಾ ಇರೋದ್ರಿಂದ ಡೆಪಾಸಿಟರ್ಸ್ಗಳು ಆ ಕಡೆಗೆ ಶಿಫ್ಟ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಆಬ್ವಿಯಸ್ ಟಾರ್ಗೆಟ್ ಯಾವುದಾಗುತ್ತೆ? ಗೋಲ್ಡ್. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲಿ ಪ್ರಾಫಿಟ್ ಜಾಸ್ತಿ ಬಂದಿರುತ್ತೋ ಆ ಒಂದು ಪರ್ಟಿಕ್ಯುಲರ್ ಏರಿಯಾಸ್ಗಳೇ ಟಾರ್ಗೆಟ್ ಆಗುತ್ತೆ. ಗೋಲ್ಡ್ ಆ ರೀತಿಯಾಗಿ ಟಾರ್ಗೆಟ್ ಇವತ್ತಿನ ಕಾಲಕ್ಕೆ ಆಗ್ತಾ ಇದೆ. ಆ್ಯಂಡ್ ಇದು ಹೊಸ ಸ್ಟೋರಿನ? ನೋ, ಇಟ್ ಈಸ್ ಡೆಫಿನೆಟ್ಲಿ ರಿಪೀಟಿಂಗ್ ಸ್ಟೋರಿ ಅಂತ ಹೇಳ್ಬೋದು. ಮಲ್ಟಿಪಲ್ ಟೈಮ್ಸ್ ಇಯರ್ ಆನ್ ಇಯರ್ ಈ ರೀತಿಯಾದಂಥ ಒಂದು ಬದಲಾವಣೆಗಳು ಆಗಿದೆ. ದಿಸ್ ಈಸ್ ದ ಪಾರ್ಟ್ ಆಫ್ ಗೋಲ್ಡ್. ಬೇಸಿಕಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಈ ಒಂದು ವಿಚಾರದ ಬಗ್ಗೆ ಥಿಂಕೇ ಮಾಡಲ್ಲ. ಲೆಟ್ ಮಿ ಶೋ ಯು. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಸೊ ಬೇಸಿಕಲಿ ಈಗ ಹಿಸ್ಟರಿ ನಾವು ನೋಡ್ತೀವಿ ಅಂತಂದ್ರೆ ಯಾವ ರೀತಿ ಬಿಹೇವ್ ಆಗುತ್ತೆ. ಈಚ್ ಇನ್ಸ್ಟ್ರೂಮೆಂಟ್ಸ್ಗಳು ಅಥವಾ ಈಚ್ ಅಸೆಟ್ ಕ್ಲಾಸ್ಗಳು ಅದರದೇ ಆದಂತಹ ಒಂದು ಗುಣಲಕ್ಷಣವನ್ನು ಹೊಂದಿರುತ್ತೆ. ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, 2012-11 ಓಕೆ, ಈ ಒಂದು ಪರ್ಟಿಕ್ಯುಲರ್ ಪೀರಿಯಡಿಂದ 2011 ಆಲ್ಮೋಸ್ಟ್ 2020, ಸೊ ರಫ್ ಆನ್ ರಫ್ 7 to 8 years ನಥಿಂಗ್ ಹ್ಯಾಪನ್ಡ್. ಗೋಲ್ಡಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಆಗಿಲ್ಲ. ಇನ್ಫ್ಯಾಕ್ಟ್ ನೀವೇನಾದರೂ ಈ ಹಿಂದಿನ ರ್ಯಾಲಿಯನ್ನು ನೋಡಿಕೊಂಡು ಇಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಯರ್ಲಿ ಮೋರ್ ದ್ಯಾನ್ 30-40% ಫಾಲನ್ನು ನೀವು ಅನುಭವಿಸಬೇಕಾಗಿತ್ತು, ಅಥವಾ ಈ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ನಿಮ್ಮ ಹಣ ಕಂಪ್ಲೀಟ್ ಆಗಿ ಲಾಕ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಫಾರ್ ದ ಅಟ್ಲೀಸ್ಟ್ 5 to 6 years. ಸೊ ಇದ್ರ ಬಗ್ಗೆ ಹೋಗ್ತಾ ಕನೆಕ್ಟ್ ಆಗ್ತಾ ಹೋಗುತ್ತೆ ಪಾಯಿಂಟರ್ಸ್ಗಳು. ಗ್ರೋತ್ ಆಗಿದೆಯಾ? ಎಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು 2008 ಪರಿಸ್ಥಿತಿಗಳು ಬರೋದು ಆದಮೇಲೆ ಆಲ್ಮೋಸ್ಟ್ ನೀವು ನೋಡ್ತೀರಾ ಅಂತಂದರೆ ಅಲ್ಲೂ ಅಷ್ಟೇ 100-200% ಗ್ರೋತ್ ವಿತಿನ್ 2 to 3 years ಗೋಲ್ಡ್ ಕಂಡಿರುತ್ತೆ. ಸಿಮಿಲರ್ ಬಿಹೇವಿಯರ್ ನೌ ಆಲ್ಸೋ ಇಟ್ ಈಸ್ ಹ್ಯಾಪನಿಂಗ್. 2021 to 25 ನಥಿಂಗ್ ಹ್ಯಾಪನ್. 2-3 ವರ್ಷ ಏನೂ ಆಗಲಿಲ್ಲ. ಅದಾದಮೇಲೆ ಒಂದು ರ್ಯಾಲಿ ಬಂತು, ಮತ್ತೆ ಇವಾಗ ಸಡನ್ ಫಾಲ್ ಆಗ್ತಾ ಇದೆ, ಶಾರ್ಪ್ ಫಾಲ್. ಅಗೇನ್ ಈ ಒಂದು ಪರಿಸ್ಥಿತಿಗಳೇನಿದೆ, ದಿಸ್ ಈಸ್ ದ ಸೈಕ್ಲಿಕಾಲಿಟಿ ಆಫ್ ಎನ್ ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟಿನ ಬಿಹೇವಿಯರ್ ಅಂತ ಹೇಳ್ಬೋದು ನಾವು. ಸೊ ಈ ಕೇಸಲ್ಲಿ ಗೋಲ್ಡು ಉಳ್ಕೊಂಡ್ರೆ 4-5 ವರ್ಷ ಅಲ್ಲೇ ಉಳ್ಕೊಳ್ತಕ್ಕಂಥ ಚಾನ್ಸ್ ಇರುತ್ತೆ. ರ್ಯಾಲಿ ಸ್ಟಾರ್ಟ್ ಆಯಿತು ಅಂತಂದರೆ ಒಳ್ಳೆ ರ್ಯಾಲಿನ ತಂದುಕೊಡುತ್ತೆ ಇನ್ವೆಸ್ಟರ್ಸ್ಗಳಿಗೆ. ಸೊ ಎಸ್, ಅಫ್ಕೋರ್ಸ್ ನಾವು ಕೇಳಿರ್ತಕ್ಕಂಥ ಸ್ಟೋರಿ ಕರೆಕ್ಟ್. ಅಂದರೆ ಗ್ಲೋಬಲ್ ಲೆವೆಲ್ ಟೆನ್ಷನ್ಸ್ಗಳು ಅದೆಲ್ಲ ಆದಾಗ ಎಸ್ ಅಥವಾ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿದೆ, ವಾಲಿಟಿಲಿಟಿ ಇದೆ ಅಂತಂದರೆ ಸೇಫ್ ಹೇವನ್ ಅಂತ ಗೋಲ್ಡ್ ಕಡೆಗೆ ಹೋಗ್ತಾರೆ ಜನಗಳು. ಬಟ್ ಅಟ್ ದ ಸೇಮ್ ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್, ಮಿಡಲ್ ಈಸ್ಟ್ ಲೆವೆಲಲ್ಲಿ ಇಶ್ಯೂಸ್ಗಳು ಆದಾಗ, ಕ್ರೂಡ್ ಆಯಿಲ್ ಲೆವೆಲಲ್ಲಿ ಇಶ್ಯೂಸ್ಗಳು ಆದಾಗ ಗೋಲ್ಡ್ಗೂ ಕೂಡ ಸರ್ಟನ್ ಲೆವೆಲ್ ಆಫ್ ಇಂಪ್ಯಾಕ್ಟ್ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಆಗುತ್ತೆ. ಇಯರ್ ಆನ್ ಇಯರ್, ಹಿಸ್ಟ್ರಿ ಬೈ ಹಿಸ್ಟ್ರಿ ಈ ರೀತಿಯಾದಂಥ ವಿಚಾರಗಳು ಮುಂಚೆನೂ ಕೂಡ ನಡೆದಿದೆ. ಬಟ್ ಹಿಯರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾರ್ಟ್. ತುಂಬ ಜನ ಒಂದು ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಕಡೆಗೆಲ್ಲ ಏನು ಅಂದರೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ಸೆಲ್ ಮಾಡ್ತಾ ಇದ್ದಾರೆ ಗೋಲ್ಡನ್ನು. ಸೆಂಟ್ರಲ್ ಬ್ಯಾಂಕ್ಸ್ ಕಡೆಯಿಂದ ತುಂಬ ಪ್ರೆಷರ್ ಬರ್ತಿದೆ. ಬಿಕಾಸ್ ದ ಡಿಮ್ಯಾಂಡ್ ಇಲ್ಲಿವರೆಗೂ ನಾವು ನೋಡಿರ್ತಕ್ಕಂಥದ್ದು ಗೋಲ್ಡಲ್ಲಿ, ಬಿಕಾಸ್ ಸೆಂಟ್ರಲ್ ಬ್ಯಾಂಕ್ಸ್ಗಳು ಬೈ ಮಾಡ್ತಾ ಇರೋದ್ರಿಂದ
2022 ಅಲ್ಲಿ ರಷ್ಯಾದ ಮೇಲೆ ಹಾಕಿರ್ತಕ್ಕಂಥ ಒಂದು ಇವರು US ಹಾಕಿರ್ತಕ್ಕಂಥ ಚಾರ್ಜಸ್ ಏನಿತ್ತು ಡಾಲರ್ ಮೇಲೆ, ಅವರು ಈಗ ಸಟನ್ ಡಾಲರ್ಸ್ಗಳು ಅವ್ರು ಇಟ್ಕೊಂಡಿದ್ದಾರೆ, ಆ ಡಾಲರ್ಸ್ನ ಯೂಸೇ ಮಾಡೋಂಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಆಬ್ವಿಯಸ್ಲಿ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ಎಚ್ಚೆತ್ಕೊಂಡ್ಬಿಡ್ತು. ಇವ್ರ ಧಮಕಿಗೆ ನಾವು ಅಡ್ಡ ಆಗ್ತೀವಲ್ಲಪ್ಪ, ನಮಗೂ ಈ ರೀತಿ ಅಂತ ಒಂದು ಪರಿಸ್ಥಿತಿಗಳು ಬರ್ಬೋದು ಬರ್ತಕ್ಕಂಥ ದಿನಗಳಲ್ಲಿ ಒಂದು ಇಂಟೆನ್ಷನ್ ಇಂದ ತುಂಬಾ ಸೆಂಟ್ರಲ್ ಬ್ಯಾಂಕ್ಸ್ಗಳು ಕ್ರೇಜಿ ಲೆವೆಲ್ ಆಫ್ ಗೋಲ್ಡ್ ಅನ್ನ ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂಡ್ ಮಾಡ್ತಾ ಇದೆ ಕೂಡ. ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಇವತ್ತಿನ ಕಾಲಕ್ಕೆ ಈ ರೀತಿಯಾದಂಥ ಒಂದು ರ್ಯಾಲಿನ ನಾವು ನೋಡ್ತಾ ಇರ್ತಕ್ಕಂಥದ್ದು ಗೋಲ್ಡ್ ಅಲ್ಲಿ. ಬಟ್ ಆಲ್ ಆಫ್ ಅ ಸಡನ್ ಈ ರೀತಿಯಾದಂಥ ಒಂದು ಇಶ್ಯೂಸ್ಗಳು ಆದಾಗ ಗೋಲ್ಡ್ಕಿನ್ನ ಜಾಸ್ತಿ ಪ್ರಯಾರಿಟಿ ಫ್ಯೂಯಲ್ ಆಗುತ್ತೆ. ಯಾವುದೇ ಒಂದು ಕಂಟ್ರಿ ರನ್ ಆಗಬೇಕು ಅಂದರೆ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎನರ್ಜಿಗೆ ಅಂತಂದರೆ ಕ್ರೂಡ್ ಆಯಿಲ್ ಲಿಂಕ್ಡ್ ಇರೋದ್ರಿಂದ ಆಬ್ವಿಯಸ್ಲಿ ಕ್ರೂಡ್ ಆಯಿಲ್ನ ಪರ್ಚೇಸ್ ಮಾಡಬೇಕು ಅಂದರೆ ಗೋಲ್ಡನ್ನೇ ಲಿಕ್ವಿಡೇಟ್ ಮಾಡಬೇಕಾಗುತ್ತೆ ಸೆಂಟ್ರಲ್ ಬ್ಯಾಂಕ್ಸ್ಗಳು. ಕೆಲವೊಂದಿಷ್ಟು ಕೇಸಸ್ಗಳಲ್ಲಿ ಮೇಜಾರಿಟಿ ಆಫ್ ದ ಒಂದು ಸೆಂಟ್ರಲ್ ಬ್ಯಾಂಕ್ಸ್ಗಳು ಇವತ್ತಿಗೂ ಕೂಡ ಬೈಯಿಂಗ್ ಸ್ಟೇಟಲ್ಲೇ ಇದೆ. ತುಂಬ ಜನಗಳು ಸೆಂಟ್ರಲ್ ಬ್ಯಾಂಕ್ ಸೆಲ್ ಮಾಡ್ತಿದೆ ಅಂತ ಅನ್ಕೊಳ್ತಿದ್ದಾರೆ. ಸೊ ಮೇ ಬಿ 1 or 2 ಕಂಟ್ರೀಸ್ಗಳು, ರಷ್ಯಾ ಇನ್ಕ್ಲೂಡಿಂಗ್ ಸಮ್ ಕ್ವಾಂಟಿಟೀಸ್ಗಳನ್ನು ಮಾರ್ಚ್ ಆ ರೀತಿಯಂಥ ಸಂದರ್ಭದಲ್ಲಿ ಸೆಲ್ ಮಾಡಿದೆ, ಇಲ್ಲ ಅಂತ ಅಲ್ಲ. ಬಟ್ ಫಸ್ಟ್ ಕ್ವಾರ್ಟರ್ 2026 ಆಸ್ ಪರ್ ದ ಡೇಟಾ ಸೆಂಟ್ರಲ್ ಬ್ಯಾಂಕ್ಸ್ಗಳೇನಿದೆಯೋ ಆಲ್ಮೋಸ್ಟ್ 244 ಟನ್ಸ್ ಆಫ್ ಗೋಲ್ಡನ್ನು ಬೈ ಮಾಡಿದ್ದಾರೆ ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳು ಅಥವಾ ಆ ರೀತಿಯಾದಂತಹ ಒಂದು ಎಸ್ಟಿಮೇಷನ್ಸ್ಗಳಿದೆ. ಆ್ಯಂಡ್ ಇದನ್ನ ಕಂಪೇರಿಂಗ್ ಟು ನಾವು ನೋಡ್ತೀವಿ ಅಂತ ಅಂದರೆ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಬೈಯಿಂಗೇ ಆಗಿರುತ್ತೆ. ಇನಿಷಿಯಲ್ ಫಸ್ಟ್ 3 months ಆಫ್ 2026 ಬೈ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಬ್ಯಾಂಕ್ಸ್ ಕಡೆಯಿಂದ. 5 ವರ್ಷದ ಆವ್ರೇಜನ್ನು ಕಂಪೇರ್ ಮಾಡ್ತೀವಿ ಅಂತಂದ್ರೂ ಕೂಡ ಅದಕ್ಕಿಂತ ಜಾಸ್ತಿನೇ ಬೈಯಿಂಗ್ ಏನಿದೆಯೋ ಸೆಂಟ್ರಲ್ ಬ್ಯಾಂಕ್ಸ್ ಇಂದ ರೀಸೆಂಟ್ ಆಗೋ ಕೂಡ ಬಂದಿರುತ್ತೆ. ಬಟ್ ಸ್ಟಿಲ್ ಹಿಯರ್ ಇಸ್ ಅ ಕ್ವಶನ್. ನೀವು ತುಂಬಾ ಜನಕ್ಕೆ ಪ್ರಶ್ನೆ ಬರ್ಬೋದು, 2008 ಇರ್ಬೋದು, 2020 ಇರ್ಬೋದು, ಅಥವಾ ಯೂಶ್ವಲಿ ಮಾರ್ಕೆಟ್ ಯಾವಾಗ ಬೀಳುತ್ತೆ, ತುಂಬ ಡಲ್ ಮಾರ್ಕೆಟ್ ಇದ್ದಾಗ ನಾರ್ಮಲಿ ಗೋಲ್ಡ್ ಮೇಲೆ ಹೋಗ್ಬೇಕಲ್ವ ಸರ್, ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಆಗಬೇಕಲ್ವಾ, ವೈ ಇಟ್ ಈಸ್ ಫಾಲಿಂಗ್ ನೌ ಅನ್ನೋ ಒಂದು ಪ್ರಶ್ನೆ ತುಂಬ ಜನಕ್ಕೆ ಹುಟ್ಟುತ್ತೆ. ಬಟ್ ಹಿಯರ್ ಇಸ್ ಅ ಥಿಂಗ್, ಏನೇ ಆಗ್ತಾ ಇದ್ರೂ ಕೂಡ ಇವಾಗ ಆಗ್ತಾ ಇರ್ತಕ್ಕಂಥದ್ದು ಇಟ್ ಹ್ಯಾಸ್ ಹ್ಯಾಪಂಡ್. ಇದು ಮುಂಚೆನೂ ಕೂಡ ಹಿಸ್ಟಾರಿಕಲಿ ಆಗಿರ್ತಕ್ಕಂಥದ್ದು. 2008ರಲ್ಲಿ ನೀವು ನೋಡ್ತೀರಾ ಅಂತ ಅಂದರೆ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್, ಸ್ಟಾಕ್ ಮಾರ್ಕೆಟ್ ಎಲ್ಲ 60%, 65% ಫಾಲ್ ಆಗುತ್ತೆ. ಈ ಸಂದರ್ಭದಲ್ಲಿ ಗೋಲ್ಡ್ $1,000 ಇಂದ ಬಿಫೋರ್ ರ್ಯಾಲಿ $1,000 ಇಂದ $718 ಅಂದರೆ 28% ಡ್ರಾ ಡೌನ್ ಫಾಲ್ ಏನಿದೆಯೋ ಈ ಸಂದರ್ಭದಲ್ಲಿ ಕಾಣುತ್ತೆ. ಲೈಕ್ ಸಿಮಿಲರ್ ಇವಾಗ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ. ಆಲ್ಮೋಸ್ಟ್ ಎಲ್ಲರೂ ಗೋಲ್ಡ್ ಕತೆ ಮುಗದೆ ಹೋಯ್ತಪ್ಪ, ಗೋಲ್ಡ್ ಇನ್ನೇನು ಸರ್ವೈವ್ ಆಗಲ್ಲ, 28-30% ಬಿದ್ದೋಗಿದೆ ಅಂತಕ್ಕಂಥ ಥಾಟ್ ಪ್ರೊಸೆಸ್ ಇದ್ದಾಗ ಆಲ್ ಆಫ್ ಅ ಸಡನ್ ನೆಕ್ಸ್ಟ್ 3 years ಅಲ್ಲಿ 3 times ಬೆಳವಣಿಗೆ, ₹1 ಇರೋದು ₹4 ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಬೆಳವಣಿಗೆಯನ್ನ ಗೋಲ್ಡ್ ಕಾಣುತ್ತೆ ಜಸ್ಟ್ ವಿತ್ ಇನ್ ನೆಕ್ಸ್ಟ್ 3 years. ಸೊ ಆ ರೀತಿಯಾದಂತಹ ಒಂದು ಬಿಹೇವಿಯರ್ ಏನಿದೆಯೋ, ಈ ಒಂದು ಗೋಲ್ಡ್ ಈಸ್ ಸ್ಟೇಬಲ್ ಇನ್ಸ್ಟ್ರೂಮೆಂಟ್ ಇಲ್ಲ ಅಂತಲ್ಲ, ಬಟ್ ಈ ರೀತಿಯಂಥ ಪರಿಸ್ಥಿತಿಗಳಲ್ಲಿ ಅದರಲ್ಲೂ ಕೂಡ ವೊಲಟಿಲಿಟಿ ಕ್ರಿಯೇಟ್ ಆಗುತ್ತೆ. 20-30%, ಇನ್ಫ್ಯಾಕ್ಟ್ 40% ವರೆಗೂ ಕೂಡ ಫಾಲ್ ಹೋಗಿರತಕ್ಕಂಥ ಎಷ್ಟೋ ಸಿಚುವೇಶನ್ಸ್ಗಳು ಹಿಸ್ಟಾರಿಕಲಿ ಗೋಲ್ಡಲ್ಲೂ ಕೂಡ ಆಗಿರುತ್ತೆ. ನಾವು ಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಸರ್ ಎಲ್ಲ ಅರ್ಥ ಆಯ್ತು ಸರ್, ಬಟ್ ಯಾವ ರೀತಿಯಂಥ ನಿರ್ಧಾರಗಳನ್ನ ನಾವು ತಗೊಳ್ಬೇಕು? ಫಸ್ಟ್ ಆಫ್ ಆಲ್ ಗೋಲ್ಡನ್ನು ನೀವು ಟೈಮ್ ಮಾಡೋದೇ ಬೇರೆ, ಅಥವಾ ಅದರಲ್ಲಿ ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಇದನ್ನು ಇಟ್ಕೊಂಡು ನೀವು ಟ್ಯಾಕ್ಟಿಕಲಿ ಹ್ಯಾಂಡಲ್ ಮಾಡ್ತೀರಾ ಅಂತಂದರೆ ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಇನ್ ಮೋಸ್ಟ್ ಕೇಸಸ್ ತುಂಬ ಜನಕ್ಕೆ ಗೋಲ್ಡ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ನೀವು ನೋಡ್ತಿದ್ದೀರಾ ಅಂತ ಅಂದರೆ ಫಸ್ಟ್ ಲೆವೆಲೇ ನೀವು ಕೇಳ್ಕೋಬೇಕಾಗಿರ್ತಕ್ಕಂಥ ಪ್ರಶ್ನೆ, ನಿಮ್ಮ ಅಕೌಂಟಲ್ಲಿ ಎಷ್ಟು ಪೋರ್ಷನ್ ಗೋಲ್ಡ್ ಇರಬೇಕಾಗುತ್ತೆ. ಇದನ್ನು ನೀವು ಫಸ್ಟೇ ಡಿಸೈಡ್ ಮಾಡಿಬಿಡಿ. ಎಂಟ್ರಿ ಆಗೋದಕ್ಕಿಂತ ಮುಂಚೆನೇ ನೀವು ಡಿಸೈಡ್ ಮಾಡಿಬಿಡ್ತೀರಾ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ರೆಸಿಪಿ, ಒಂದು ಊಟ ಅಂತ ಅಂದರೆ ಅನ್ನ ಇರುತ್ತೆ, ಸಾಂಬಾರು ಇರುತ್ತೆ, ರಸಮ್ ಇರುತ್ತೆ, ಪಲ್ಯ ಇರುತ್ತೆ. ಸೊ ಈ ರೀತಿ ಮಲ್ಟಿಪಲ್ ಇಂಗ್ರೀಡಿಯೆಂಟ್ಸ್ಗಳಿರುತ್ತೆ. ಬರೀ ಅನ್ನ ತಿನ್ನಲ್ಲ ನಾವು, ಬರೀ ಸಾಂಬಾರು ತಿನ್ನಲ್ಲ, ಕರೆಕ್ಟ್ ಅಲ್ವಾ? ಸೊ ಯಾವಾಗ ಅಷ್ಟೆಲ್ಲ ಅಂಶಗಳು ಕೂಡ್ಕೊಳ್ಳುತ್ತೋ ಅವಾಗಲೇ ಒಂದು ಕರೆಕ್ಟ್ ಪೌಷ್ಟಿಕ ಆಹಾರಪ್ಪ ಅಥವಾ ಒಂದು ಪರ್ಟಿಕ್ಯುಲರ್ ಪ್ರಾಪರ್ ಮೀಲ್ ಅದು ಅನ್ಸ್ಕೊಳ್ಳುತ್ತೆ, ಕರೆಕ್ಟಾ? ಆ ರೀತಿಯಾದಂಥ ಒಂದು ವಿಚಾರ ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇರಬೇಕಾಗುತ್ತೆ. ಒಂದು, ವಿ ಶುಡ್ ಹ್ಯಾವ್ ಈಕ್ವಿಟಿ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ಗಳು, ಈಕ್ವಿಟಿಗೆ ಸಂಬಂಧಪಟ್ಟಂಥದ್ದು ಸ್ಟಾಕ್ ಮಾರ್ಕೆಟಲ್ಲಿ, ಅದು ನೀವು ಇಂಡೆಕ್ಸ್ ಫಂಡ್ಸ್ಗಳಿರ್ಬೋದು ಅಥವಾ ಆಕ್ಟಿವ್ ಫಂಡ್ಸ್ಗಳು, ಎನಿಥಿಂಗ್. ಸೊ ಒಂದು ಪೋರ್ಷನ್ ಅಟ್ಲೀಸ್ಟ್ ಒಂದು 50-60% ಅಂತ ಅನ್ಕೋಣ. ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್ಗಳ ಮೇಲೆ ಹೋಗುತ್ತೆ. ಬಟ್ ಅಟ್ಲೀಸ್ಟ್ ಒಂದು 50-60% ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ಇಷ್ಟಾದ್ರೂ ಈಕ್ವಿಟಿ ಇಟ್ಕೊಂಡಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಟ್ಲೀಸ್ಟ್ ಒಂದು 20 ಅಥವಾ 15-20%, ಇದಕ್ಕಿಂತ ಜಾಸ್ತಿ ನೀವು ಗೋಲ್ಡನ್ನು ಇಟ್ಕೊಳ್ಳೋದು ಪೋರ್ಟ್ಫೋಲಿಯೋಗೆ ಅದರ್ ವೇ ಅರೌಂಡ್ ಆಗುತ್ತೆ. ಈಗ ಲಾಸ್ಟ್ 5 ವರ್ಷದಲ್ಲಿ ತುಂಬ ಒಂದು ಗ್ರೋತ್ ಏನಿದೆಯೋ ಗೋಲ್ಡಲ್ಲಿ ಕಂಡಿರುತ್ತೆ. ಅದರ ಅರ್ಥ ನೆಕ್ಸ್ಟ್ 5 ವರ್ಷಕ್ಕೆ ಅದೇ ರೀತಿ ಆಗುತ್ತೆ ಅಂತಲ್ಲ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನೆಕ್ಸ್ಟ್ 5 ವರ್ಷಕ್ಕೆ ಗೋಲ್ಡ್ ಇಲ್ಲೇ ಕೂತ್ಕೊಂಡ್ರೆ ನೀವೇನು ಮಾಡ್ತೀರಾ ಆ ರೀತಿ ಅಂತ ಪರಿಸ್ಥಿತಿಯಲ್ಲಿ? ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ರೀತಿ ಆಗಿದೆ, ಆಗೋ ಚಾನ್ಸಸ್ಗಳು ಇದೆ, ವಿ ಡೋಂಟ್ ನೋ, ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ನಾವು ಇಟ್ಕೊಳ್ಬೇಕಾಗತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಆ ರೀತಿ ಆದಾಗ ನಾವು ಕನ್ಫ್ಯೂಷನ್ಸಲ್ಲಿ ಇರಬಾರ್ದು. ಹಾಗಾಗಿನೇ ಈ ಒಂದು ಅಲೋಕೇಶನ್ ಲೆವೆಲಲ್ಲಿ ಫಸ್ಟ್ ಲೆವೆಲ್ ಡಿಸೈಡ್ ಮಾಡಿಬಿಡಿ.
ನಾಟ್ ಮೋರ್ ದ್ಯಾನ್ 20 ಅಥವಾ 30% ಮ್ಯಾಕ್ಸ್ ಟು ಮ್ಯಾಕ್ಸ್, ಅದಕ್ಕಿಂತ ಜಾಸ್ತಿ ನೀವು ಗೋಲ್ಡನ್ನು ಇಟ್ಕೊಳ್ತೀರಾ ಅಂತಂದರೆ ಈಗ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ 2023 ಆ ರೀತಿಯಾದಂಥ ಒಂದು ಪೀರಿಯಡ್ಸ್ಗಳು ಬಂದಾಗ ಮಾರ್ಕೆಟ್ಸ್ಗಳು ರ್ಯಾಲಿ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ನೋಡ್ಕೊಂಡು ಕುತ್ಕೋಬೇಕಾಗುತ್ತೆ ಮಾರ್ಕೆಟನ್ನು, ಆ ರೀತಿಯಾದಂಥ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಒಂದು ಸಮ್ ಪೋರ್ಷನ್ ಗೋಲ್ಡ್ಗೆ ಅಂತ ಒಂದು ಅಲೋಕೇಶನ್ ಇರಬೇಕಾ, 100% ಇರಬೇಕು. ಎಷ್ಟು ಇರಬೇಕು ಅನ್ನೋದನ್ನ ನೀವು ಡಿಫೈನ್ ಮಾಡಿ. ನಿಮಗೆ ಜಾಸ್ತಿ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಇದೆ, ತುಂಬ ಒಂದು ಗ್ರೋತ್ ಮುಂದೆ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ ಹೈಯರ್ ಅಲೋಕೇಶನ್ ನಿಮ್ದು ಇರಬೇಕಾಗಿರ್ತಕ್ಕಂಥದ್ದು ಈಕ್ವಿಟಿಲಿ. ಇಲ್ಲಿ ಅಗೇನ್ ಸುಮಾರು ಜನ ರೀಸೆಂಟಾಗೂ ಕೂಡ ಕಮೆಂಟ್ ಹಾಕಿದ್ದಾರೆ, ಏನು ಅಂದರೆ ಸರ್ 10-12% ಎಲ್ಲ ಗ್ರೋತ್ ಆಗೋದೇ ಅಲ್ಲ ಸರ್ ನಿಫ್ಟಿ ಅಂತ ಹೇಳ್ಕೊಂಡು. ಯಾವಾಗ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋರು ಇವರು 2022 ಅಥವಾ 2023 ಅಥವಾ 2024-25 ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು. ಸಿ ಮಾರ್ಕೆಟ್ ಸ್ಟ್ರೇಟ್ ಲೈನಲ್ಲಿ ಮೂವ್ ಆಗಲ್ಲ, ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಥಿಂಗ್. ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಂತಕ್ಕಂಥದ್ದು ಸೈಕ್ಲಿಕಾಲಿಟಿನೇ ಮೂವ್ ಆಗುತ್ತೆ. ಕೆಲವೊಂದು ಸತಿ ಬೀಳುತ್ತೆ, ಕೆಲವೊಂದು ಸತಿ ಅಲ್ಲೇ ಉಳ್ಕೊಳ್ಳುತ್ತೆ. ಬಟ್ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ ಮಾರ್ಕೆಟ್ ರ್ಯಾಲಿ ಏನಾಗುತ್ತೋ ಆ ರ್ಯಾಲಿ ಸಂದರ್ಭದಲ್ಲಿ ಆವ್ರೇಜ್, ಈಗ ಫಸ್ಟ್ ಇಯರ್ ಆವ್ರೇಜ್ ಏನೂ ಬಂದಿಲ್ಲ ಅಂತ ಅನ್ಕೊಳ್ಳಿ, ರಿಟರ್ನೇ ಬಂದಿಲ್ಲ. ಸೆಕೆಂಡ್ ಇಯರ್ ಅಲ್ಲಿಂದಲ್ಲೇ ಕೂತಿದೆ. ಥರ್ಡ್ ಇಯರ್ ಆಲ್ ಆಫ್ ಅ ಸಡನ್ 50-60% ಮೂವ್ ಆಯಿತು ಅಂದರೆ 3 ವರ್ಷದ ರಿಟರ್ನ್ ನಾವು ನೋಡ್ತೀವಿ ಅಂದರೆ ಸ್ಟಿಲ್ 10% ಮೇಲೇ ಇರುತ್ತೆ ಕಂಪೌಂಡೆಡ್ ಗ್ರೋತ್. ಆ ರೀತಿಯಾದಂಥ ಒಂದು ಗ್ರೋತ್, ಡೈನಮಿಕ್ ಗ್ರೋತ್ ಏನಿದೆಯೋ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ನಾವು ಸ್ಟಾಕ್ ಮಾರ್ಕೆಟಿಂದ. ಜಸ್ಟ್ ನಾವು ಸ್ಟಾರ್ಟ್ ಮಾಡಿದ ಇನ್ವೆಸ್ಟ್ಮೆಂಟ್ ಜರ್ನಿನ ಎಕ್ಸಾಕ್ಟ್ 12% ಲೈಕ್ FD ಥರ ರಿಟರ್ನ್ ಬರಬೇಕು, ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಲಾಂಗ್ ಟರ್ಮ್ ಅಟ್ಲೀಸ್ಟ್ ಒಂದು 6 to 7 ಇಯರ್ಸ್ ನೀವು ಕೊಡ್ತೀರಾ, ಆ ರೀತಿಯಾದಂಥ ಒಂದು ಪರಿಸ್ಥಿತಿಲಿ ಇದ್ದೀರಾ ಅಂತಂದರೆ ಹೈಯರ್ ಅಲೋಕೇಶನ್ ಆಲ್ವೇಸ್ ಇಕ್ವಿಟಿಗೆ ನೀವು ಇಟ್ಕೊಳ್ತಕ್ಕಂಥದ್ದು ಸೂಕ್ತ. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್, ನೀವು ಒಂದ್ಸತಿ ನಿಮ್ಮ ಟಾರ್ಗೆಟನ್ನು ಡಿಫೈನ್ ಮಾಡಿದಿರಿ ಅಂತ ಅನ್ಕೊಳ್ಳೋಣ ಇನಿಷಿಯಲ್ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ. ಇವಾಗ ಫಾಲ್ ಆಗಿದೆ ಮಾರ್ಕೆಟ್ 28%ನಷ್ಟು, ವಿಚ್ ಮೀನ್ಸ್ ವಾಟ್, ಗೋಲ್ಡು 6,000, 7,000, 10,000ಕ್ಕೆ ಸಿಗ್ತಾ ಇದ್ದಂತಹ ಗೋಲ್ಡ್, ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ ನಾನು, ಇವಾಗ 6,000ಕ್ಕೆ ಸಿಗ್ತಿದೆ ಅಂತ ಅಂದರೆ ಬೈ ಮಾಡೋಕ್ಕೆ ಏನು ಪ್ರಾಬ್ಲಮ್ ನಮಗೆ, ಬಿಕಾಸ್ ಇಟ್ ಈಸ್ ಅನ್ ಅಸೆಟ್. ಸೊ ನನಗೆ 30%, 40% ಡಿಸ್ಕೌಂಟಲ್ಲಿ ಸಿಗ್ತಿದೆ ಅಂತಂದರೆ ಆ ಅಲೋಕೇಶನ್ನ ಫಿಲ್ ಮಾಡ್ಬೋದಲ್ವ ನಾನು. ಫಾರ್ ಎಕ್ಸಾಂಪಲ್ ಈಗ 100 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರಿ, 60 ರೂಪಾಯಿ ಇಕ್ವಿಟಿಲಿ ಹಾಕಿದ್ರಿ, 40 ರೂಪಾಯಿ ಎಕ್ಸಾಂಪಲ್ಗೆ ಹೇಳ್ತಿರೋದು 40 ರೂಪಾಯಿ ಗೋಲ್ಡಲ್ಲಿತ್ತು ಅಂತ ಅನ್ಕೊಳ್ಳೋಣ. ಸೊ 40 ರೂಪಾಯಿ ಪೋರ್ಷನ್ನಲ್ಲಿ ಇಮ್ಯಾಜಿನ್ 100 ರೂಪೀಸ್ ಅಂತ ಅನ್ಕೊಳ್ಳೋಣ ಇನ್ವೆಸ್ಟ್ಮೆಂಟು, ಅದು 25% ಫಾಲ್ ಆಗಿದೆ ಅಂತ ಅಂದರೆ ಎಂಟೈರ್ ಅಕೌಂಟಲ್ಲಿ ಒಂದು ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ನಿಮಗೆ ಒಂದು 10-15% ಅಥವಾ 5%ನಷ್ಟು ವೇರಿಯೇಷನ್ಸ್ ಆಗಿರುತ್ತೆ. ಸೊ ಆ 5%ನ ನೀವು ಬರೀ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದ್ರ ಮೂಲಕ ಫಿಲ್ ಮಾಡ್ಬೋದು. ಈ ರೀತಿಯಂಥ ಸಂದರ್ಭದಲ್ಲಿ ನಿಮ್ಮ ಟಾರ್ಗೆಟ್ನ ಫಿಲ್ ಮಾಡ್ಕೊಳ್ಬೋದು. ಸೊ ಬೈ ಡಿಫಾಲ್ಟ್ ಲೋವರ್ ಲೆವೆಲಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೊಳ್ತೀರಾ. ಇಲ್ಲಿಂದ ಸಪೋಸ್ ಏನಾದರೂ ರಿಕವರಿ ಕಾಣ್ತು ಅಂತಂದರೆ ಫಾಸ್ಟರ್ ರಿಕವರಿ ನಿಮಗೆ ಸಿಗ್ತಕ್ಕಂತಹ ಚಾನ್ಸ್ ಇರುತ್ತೆ. ಮೋರಲ್ ಇಸ್ ವೆರಿ ಸಿಂಪಲ್, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾ, 100% ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಲ್ಲ ಅಮೌಂಟಲ್ಲೇ ಇನ್ವೆಸ್ಟ್ ಮಾಡಬೇಕಾ? ಅಬ್ಸಲ್ಯೂಟ್ಲಿ ನೋ. ಇದು ಒಂದು ಸ್ಟೇಬಲ್ ಅಸೆಟ್ ಆಗಿರುತ್ತೆ, ನಮಗೆ ಒಂದು ಸ್ಟೆಬಿಲಿಟಿನ ಪ್ರೊವೈಡ್ ಮಾಡುತ್ತೆ ನಮ್ಮ ಪೋರ್ಟ್ಫೋಲಿಯೋ ಲೆವೆಲಲ್ಲಿ. ಹಾಗೆ ಹೆಡ್ಜಿಂಗ್ ಆಗಿ ಕೆಲಸ ಮಾಡುತ್ತೆ. ಮಾರ್ಕೆಟ್ ಬೀಳೋ ಸಂದರ್ಭದಲ್ಲಿ ಇನ್ ಮೋಸ್ಟ್ ಕೇಸಸ್ ಎಲ್ಲ ಎಕ್ಸಾಕ್ಟ್ ಸಂದರ್ಭ ಒಂದೊಂದು ಡೇಗೂ ನಾವು ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಬಟ್ ಆವ್ರೇಜ್ ಆಗಿ ನಾವು ನೋಡ್ತೀವಿ ಅಂತಂದರೆ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಈವನ್ ಕೋವಿಡಲ್ಲೂ ಕೂಡ ಅಷ್ಟೇ ಒಂದು 5-10% ವಾಲಿಟಿಲಿಟಿ ಗೋಲ್ಡಲ್ಲಿ ಬಂದಾದ ಮೇಲೆ ಮಾರ್ಕೆಟ್ ರ್ಯಾಲಿ ಆಗಿರ್ತಕ್ಕಂಥದ್ದು. ಆ ರೀತಿಯಾದಂಥ ಒಂದು ಗ್ರೋತು ಗೋಲ್ಡ್ ತಂದು ಕೊಡುತ್ತೆ. ಇನ್ಫ್ಯಾಕ್ಟ್ ಲಾಸ್ಟ್ 1 ಇಯರೇ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಮೋರ್ ದ್ಯಾನ್ 25%ನಷ್ಟು ಗ್ರೋತ್ ಇನ್ವೆಸ್ಟರ್ಸ್ಗೆ ಇವತ್ತಿಗೂ ಕೂಡ ತಂದು ಕೊಟ್ಟಿದೆ. ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಮೋರ್ ದ್ಯಾನ್ 30%ನಷ್ಟೇ ಗ್ರೋತ್ ಇವತ್ತಿನ ಕಾಲಕ್ಕೆ ಹೂಡಿಕೆದಾರರು ಇವೊಂದು ಏನೂ ಮಾಡಿಲ್ಲ ಅಂತಂದ್ರೂ ಕೂಡ 1 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಗೋಲ್ಡ್ ತಂದು ಕೊಟ್ಟಿರುತ್ತೆ, ವಿಚ್ ಈಸ್ ಸ್ಟಿಲ್ ಫಾರ್ ಬೆಟರ್ ಈಕ್ವಿಟಿಗೆ ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂದರೆ. ನಿಮ್ಮ ಅನಿಸಿಕೆ ಏನು? ಗೋಲ್ಡಲ್ಲಿ ನೀವು ಇವಾಗ ಇನ್ವೆಸ್ಟ್ ಮಾಡ್ತೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಕನ್ನಡದಲ್ಲಿ ತುಂಬ ಎಫರ್ಟನ್ನು ಹಾಕ್ತಾ ಇದೀವಿ ನಿಮ್ಮವರೆಗೂ ಈ ರೀತಿ ಅಂತ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ತಲುಪಿಸ್ಲಿಕ್ಕೆ. ನಿಮ್ಮ ಒಂದು ಸಪೋರ್ಟೇ ನಮಗೂ ಕೂಡ ಮೋಟಿವೇಶನ್ ತಂದು ಕೊಡುತ್ತೆ. ವಿಡಿಯೋ ವ್ಯಾಲ್ಯೂಯಬಲ್ ಅನಿಸಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೂ ಶೇರ್ ಮಾಡಿ. ಹೈಪ್ ಅನ್ನೋ ಒಂದು ಹೊಸ ಆಪ್ಷನ್ ಬಿಟ್ಟಿದ್ದಾನೆ ಯೂಟ್ಯೂಬಲ್ಲಿ, ನೀವು ಅದನ್ನು ಕೂಡ ಮಾಡ್ಬೋದು. ಸೊ ನಿಮ್ಮ ಅಪ್ರಿಷಿಯೇಷನಿಂದ ನಮಗೆ ಜಾಸ್ತಿ ಒಂದು ಮೋಟಿವೇಶನ್ ಸಿಗುತ್ತೆ ಬೆಟರ್ ವೇದಲ್ಲಿ ಪ್ರಿಪೇರ್ ಆಗಲಿಕ್ಕೆ. ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.